ಎಲ್ಲ ನನ್ನ ಪ್ರೀತಿಯ ಕುಟುಂಬದವರಿಗೆ ನಮಸ್ಕಾರ. ಒಂದು ಹೆಂಗಸಿನ ಜೀವನದಲ್ಲಿ ಒಂದು ಕ್ಷಣ ಬರುತ್ತೆ, ಅಲ್ಲಿ ಅವಳು ಹೃದಯದ ಮಾತು ಕೇಳ್ಬೇಕಾ ಅಥವಾ ಕುಟುಂಬದ ಮಾತು ಕೇಳ್ಬೇಕಾ ಅನ್ನೋ ದೊಡ್ಡ ಪ್ರಶ್ನೆ ಎದುರಾಗತ್ತೆ. ಉದಾಹರಣೆಗೆ, ನಾವು ಯಾರನ್ನಾದರೂ ತುಂಬಾ ಪ್ರೀತಿಸಿದ್ರೂ ಮನೆಯವರಿಗಾಗಿ ಆ ಪ್ರೀತಿಯನ್ನು ಬಿಟ್ಟುಬಿಡೋ ಪರಿಸ್ಥಿತಿ ಬಂದ್ರೆ ಹೇಗಿರುತ್ತೆ? ಅಷ್ಟೇ ಕಷ್ಟದ ಸ್ಥಿತಿಯಲ್ಲಿ ಈಗ ನಮ್ಮ ಭಾಗ್ಯ ನಿಂತಿದ್ದಾಳೆ. ಅವಳು ತೆಗೆದುಕೊಳ್ಳೋ ಒಂದು ನಿರ್ಧಾರ ಅವಳ ಜೀವನವನ್ನೇ ಬದಲಾಯಿಸೋದು ಮಾತ್ರ ಅಲ್ಲ, ಎಲ್ಲರ ಬದುಕಿನ ಮೇಲೂ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಇವತ್ತು ಏನಾಗತ್ತೆ ಅಂತ ನೋಡೋಣ. ಶುರುವಲ್ಲೇ ಕುಸುಮ ತುಂಬಾನೇ ಬೇಜಾರಾಗಿರ್ತಾಳೆ. ಛೇ ದೇವ್ರೆ, ಯಾಕ್ ಹೀಗಾಯ್ತು ಅಂತ ಅವಳ ಮನಸ್ಸು ಕಂಗೆಟ್ಟಿರುತ್ತೆ. ಭಾಗ್ಯ ಕಣ್ಣೀರು ಹಾಕ್ತಾ ಇದ್ದಾಳೆ ಅನ್ನೋದನ್ನ ನೋಡೋಕೆ ಅವಳಿಗೆ ಆಗ್ತಾ ಇಲ್ಲ. ಭಾಗ್ಯ ಅವಳಿಗೆ ಕೇವಲ ಸೊಸೆಯಲ್ಲ, ಮಗಳಂತೆಯೇ. ಆದ್ದರಿಂದ ಅವಳ ನೋವು ಕುಸುಮಗೆ ಇನ್ನೂ ಹೆಚ್ಚಾಗಿ ತಟ್ಟುತ್ತೆ. ಕುಸುಮ ಮನಸ್ಸಲ್ಲಿ ಅನುಮಾನ ಮೂಡುತ್ತೆ. ಆದಿ ಹೀಗೆ ವರ್ತಿಸ್ತಾನೆ ಅಂದ್ರೆ ಇದರ ಹಿಂದೆ ಯಾರದ್ದೋ ಕೈವಾಡ ಇದೆ ಅಂತ. ಅವಳು ಮನಸ್ಸಲ್ಲಿ ನಿರ್ಧಾರ ಮಾಡ್ತಾಳೆ, ಯಾರು ಇದರ ಹಿಂದೆ ಇರ್ಲಿ, ನಾನು ಸುಮ್ನೆ ಬಿಡೋದಿಲ್ಲ ಅಂತ. ಇಲ್ಲಿ ಕುಸುಮ ಪಾತ್ರ ತುಂಬಾ ಧೈರ್ಯಶಾಲಿಯಾಗಿ ಕಾಣಿಸುತ್ತೆ. ಇದರ ನಡುವೆ ಸುನಂದ ಬರ್ತಾಳೆ. ಅವಳು ಕೋಪದಲ್ಲಿ ಕುಸುಮನನ್ನು ಪ್ರಶ್ನೆ ಮಾಡ್ತಾಳೆ, ನನ್ನ ಮಗಳ ಜೀವನ ಯಾಕೆ ಹಾಳು ಮಾಡ್ತಾ ಇದ್ದೀರಾ ಅಂತ. ಅವಳ ಮಾತುಗಳಲ್ಲಿ ತಾಯಿಯ ನೋವು ಸ್ಪಷ್ಟವಾಗಿ ಕಾಣಿಸುತ್ತೆ. ಅವಳಿಗೆ ಒಂದೇ ಮುಖ್ಯ, ಭಾಗ್ಯ ಜೀವನ ಸುಖವಾಗಿರಬೇಕು. ಆದರೆ ಕುಸುಮ ಕೂಡ ಹಿಂದೆ ಸರಿಯೋದಿಲ್ಲ. ಭಾಗ್ಯ ಈಗ ಆದಿಯನ್ನು ಪ್ರೀತಿಸ್ತಾ ಇದ್ದಾಳೆ, ಆದ್ದರಿಂದ ನಾನು ಈ ಮದುವೆ ಮಾಡೇ ಮಾಡ್ತೀನಿ ಅಂತ ಅವಳು ಸ್ಪಷ್ಟವಾಗಿ ಹೇಳ್ತಾಳೆ. ಇಲ್ಲಿ ಪ್ರೀತಿ ಮತ್ತು ಕುಟುಂಬದ ನಡುವೆ ದೊಡ್ಡ ಸಂಘರ್ಷ ಶುರುವಾಗತ್ತೆ. ಇದರ ನಡುವೆ ತಾಂಡವ್ ನಾಟಕ ಶುರು ಮಾಡ್ತಾನೆ. ಹೊರಗೆ ಒಳ್ಳೆಯವನಂತೆ ಭಾಗ್ಯ ಖುಷಿಯಾಗಿರ್ಬೇಕು ಅಂತ ಹೇಳ್ತಾನೆ, ಆದ್ರೆ ಒಳಗೆ ಅವನಿಗೆ ಬೇರೆ ಪ್ಲಾನ್ ಇದೆ. ಅವನ ನಗುವಿನ ಹಿಂದೆ ಏನೋ ಗೂಢಾರ್ಥ ಇದೆ ಅನ್ನೋದ್ರ ನಮಗೆ ಗೋಚರವಾಗತ್ತೆ. ಅಷ್ಟರಲ್ಲಿ ದೊಡ್ಡ ಟ್ವಿಸ್ಟ್. ಭಾಗ್ಯ ತಾನೇ ಹೇಳ್ಬಿಡ್ತಾಳೆ, ನನಗೆ ಈ ಮದುವೆ ಬೇಡ ಅಂತ. ಈ ಮಾತು ಎಲ್ಲರನ್ನೂ ಶಾಕ್ ಮಾಡುತ್ತೆ. ತಾಂಡವ್ ಒಳಗೆ ಖುಷಿಯಾಗ್ತಾನೆ, ಸುನಂದಗೂ ನೆಮ್ಮದಿ ಸಿಗ್ತದೆ. ಆದ್ರೆ ಕುಸುಮ ಮಾತ್ರ ತುಂಬಾ ನೋವಿನಲ್ಲಿ ಮುಳುಗ್ತಾಳೆ. ಮುಂದಿನ ದಿನ ಮತ್ತೊಂದು ದೊಡ್ಡ ಆಘಾತ. ಕುಸುಮ ಗಂಡ ಧರ್ಮ ಅವರಿಗೆ ಹಾರ್ಟ್ಅಟ್ಯಾಕ್ ಆಗತ್ತೆ. ಮನೆಯಲ್ಲೇ ಗಾಬರಿ ಉಂಟಾಗತ್ತೆ. ಎಲ್ಲರೂ ಆಸ್ಪತ್ರೆಗೆ ಕರೆದೊಯ್ಯುತ್ತಾರೆ. ಆ ಕ್ಷಣದಲ್ಲಿ ಕುಟುಂಬದ ಪ್ರೀತಿ ಮತ್ತು ಭಯ ಎರಡೂ ಕಾಣಿಸುತ್ತವೆ. ಆಸ್ಪತ್ರೆಯಲ್ಲಿ ಧರ್ಮ ಅವರು ಭಾಗ್ಯನನ್ನು ಕರೆದು ಒಂದು ಮಾತು ಕೇಳುತ್ತಾರೆ, ನೀನು ತಾಂಡವ್ ಜೊತೆ ಮರುಮದುವೆ ಆಗ್ಬೇಕು ಅಂತ. ಈ ಮಾತು ಕೇಳಿದಾಗ ಭಾಗ್ಯ ಸಂಪೂರ್ಣವಾಗಿ ಶಾಕ್ ಆಗ್ತಾಳೆ. ಅವಳ ಮನಸ್ಸು ಎರಡು ಭಾಗ ಆಗುವಂತೆ ಆಗುತ್ತೆ. ಇಲ್ಲಿ ಪ್ರತಿಯೊಬ್ಬರ ಭಾವನೆಗಳು ತುಂಬಾ ಗಾಢವಾಗ್ತವೆ. ಭಾಗ್ಯ ತನ್ನ ಪ್ರೀತಿ ಮತ್ತು ಕುಟುಂಬದ ನಡುವೆ ಸಿಲುಕಿದ್ದಾಳೆ. ಕುಸುಮ ಸತ್ಯಕ್ಕಾಗಿ ಹೋರಾಡ್ತಾಳೆ. ತಾಂಡವ್ ತನ್ನ ಪ್ಲಾನ್ ಸಕ್ಸೆಸ್ ಆಗುತ್ತೆ ಅಂತ ಖುಷಿಯಾಗ್ತಾನೆ. ಆದ್ರೆ ಆದಿ ಮಾತ್ರ ದೂರದಲ್ಲಿ ನೋವಿನಿಂದ ಕಂಗಾಲಾಗ್ತಾನೆ. ಇದೀಗ ದೊಡ್ಡ ಪ್ರಶ್ನೆ, ಭಾಗ್ಯ ಯಾರ ಜತೆ ಜೀವನ ಸಾಗಿಸ್ತಾಳೆ? ಅವಳು ತನ್ನ ಹೃದಯದ ಮಾತು ಕೇಳ್ತಾಳಾ ಅಥವಾ ಕುಟುಂಬದ ಮಾತು ಕೇಳ್ತಾಳಾ? ಮುಂದೇನಾಗತ್ತೆ ಅನ್ನೋದನ್ನ ತಿಳಿಯಲು ಮುಂದಿನ ಎಪಿಸೋಡ್ ನೋಡ್ಲೇಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಅಂದ್ರೆ ಒಂದು ಲೈಕ್ ಮಾಡಿ ಮತ್ತು ಇಂಥ ಎಮೋಷನಲ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.